ರೈತರ ವಿಚಾರದಲ್ಲಿ ಸರ್ಕಾರ, ಯಾಕಂದರೆ ರೈತ ಬದುಕಿದ್ರೆ ನಾವೆಲ್ಲ ಜೀವ ನಮ್ದೆಲ್ಲ ಜೀವ ಇರುತ್ತೆ. ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದಾರೆ, ಆ ಪ್ರಶ್ನೆಗೆ ನೀವು ಉತ್ತರಿಸಿ. ಮತ್ತು ಅವರು ಋಣಭಾರಿಗಳು. ಯಾಕಂತ ಹೇಳಿದ್ರೆ ನೀವು ಋಣಭಾರ ನಿಮಗೆ ಇರ್ತಕ್ಕಂಥದ್ದು. ಈ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಈ ದೇಶಕ್ಕೆ ಕೊಡ್ತಕ್ಕಂಥ ರಾಜ್ಯ, ನಮ್ಮ ಹೆಮ್ಮೆಯ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ. ಆಯ್ತಾ? ನಾವು 100 ರೂಪಾಯಿ ಕೊಟ್ಟರೆ ನಮಗೆ ಎಷ್ಟು ರೂಪಾಯಿ ಸಿಗ್ತಿದೆ ಹೇಳಿ ಈಗ ವಾಪಸ್ಸು? ದಯಮಾಡಿ ಹೇಳಿ ಸರ್, ಎಷ್ಟು ರೂಪಾಯಿ? ಒಂದು ನಿಮಿಷ. ಈಗ ನಾವು 100 ರೂಪಾಯಿ ಕೊಡ್ತಿದ್ವಿ ಯಾರಿಗೆ ಹೇಳಿ? ಕೇಂದ್ರಕ್ಕೆ. ನೀವು ಕರ್ನಾಟಕಕ್ಕೆ ಆ ತೆರಿಗೆ ಪಾಲನ್ನು ಎಷ್ಟು ಕೊಡ್ತಾ ಇದ್ರಿ ಹೇಳಿ ನೋಡೋಣ? ನಮಗೆ ಬಹಳ ಕಡಿಮೆ ಕೊಡ್ತಾರೆ ಸರ್ ತೆರಿಗೆನ. ಎಸ್ ಸರ್, ಪ್ಲೀಸ್ ಸರ್. ನೀವೇ ಚಪ್ಪಾಳೆ ಹೊಡ್ಕೊಳ್ಳಿ ಸರ್. ಈಗ ಕೆಲವೊಂದು ಅಂಶಗಳನ್ನ ನಾನು ವಿವರಿಸ್ತೀನಿ. ಅದಕ್ಕಿಂತ ಮುಂಚೆ ಅವ್ರು ಏನೋ ಕ್ವಶನ್ ಕೇಳಿದ್ರು ಅಂತಲ್ಲ ಸರ್, ಅವ್ರು ಕ್ವಶನ್ ಕೇಳಿದಲ್ಲ, ಬರೀ ಸುಳ್ಳು ಹೇಳಿದ್ದು. ಅವ್ರು ಯಾರೋ ಕೇಳ್ತಾ ಇದ್ರು, ಸಾಹೇಬ್ರು ಒಂದೇ ಒಂದು ಬೋರ್ವೆಲ್ ಹಾಕಿಲ್ಲ ಅಂತ. 2018ರಿಂದ 2023ವರೆಗೂ 15,000 ಬೋರ್ಗಳನ್ನ ಬಿಜೆಪಿ ಆಡಳಿತದಿದ್ದವರೇ ಹಾಕಿದ್ದು. ಅದರಲ್ಲಿ 7,000 ಬೋರ್ವೆಲ್ಗಳು ಫೇಲ್ ಆಗಿದಾವೆ. ಈ 7,000 ಬೋರ್ಗಳು ಫೇಲ್ ಆಗಿದಾವೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ಬರ ನಿರ್ವಹಣೆ ಎಷ್ಟು ಮಾಡ್ತಾ ಇದ್ದಾರೆ. ಸಮಾಜ ಕಲ್ಯಾಣಕ್ಕೆ ಇಲಾಖೆದಡಿ ಅವ್ರ ಗಂಗಾ ಕಲ್ಯಾಣ ಇಲಾಖೆ ವತಿಯಿಂದ ಬಂದಂತ 15,000 ಬೋರ್ವೆಲ್ಗಳಲ್ಲಿ ನುಂಗಿ ನೀರು ಕುಡಿದಂತ ಬೋರ್ವೆಲ್ಗಳು ಎಷ್ಟು ಅಂದ್ರೆ 7,000 ಬೋರ್ವೆಲ್ಗಳು. ನಾವು ಆ ತರ ಕಾರ್ಯಕ್ರಮಗಳನ್ನ ಕೊಡಲ್ಲ ಸರ್. ಆಯ್ತು, ನೀವು ಬಿಜೆಪಿಯಿಂದ ಕೇಳ್ತಾ ಇದ್ರಿ ನೀವು ನಮ್ಗೆ ಎಷ್ಟು % ವಾಪಸ್ ಕೊಡ್ತೀರಾ ಅಂತ. ಅವ್ರಿಗೆ ಎಷ್ಟು ಕಮ್ಮಿ ಅಂತೆ, ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. 1 ರೂಪಾಯಿಗೆ ಎಷ್ಟು ಕೊಡ್ತಾ ಇದಾರೆ, 100 ರೂಪಾಯಿಗೆ ಎಷ್ಟು ವಾಪಸ್ ಕೊಡ್ತಾ ಇದಾರೆ. ಬಿಜೆಪಿ ಅವ್ರ ಕೆಲಸ ಏನ್ ಹೇಳಿ? ಬರೀ ನಾವು ವಿರೋಧ ಮಾಡ್ಬೇಕು ಅಂತ. ನಾನು ಹೇಳ್ತೀನಿ ಕೇಳಿ, ಮನ್ರೇಗಾ ಸ್ಕೀಮ್ ನ ಕೇಂದ್ರ ಸರ್ಕಾರ ಚೇಂಜ್ ಮಾಡ್ತು. ಅದ್ರಲ್ಲಿ ನಮ್ಗೆ ಆಗಿದ್ ನಷ್ಟ ಎಷ್ಟು ಗೊತ್ತಾ ಸರ್? ಗೊತ್ತು ತಾನೆ? ಅದ್ ಬಿಡಿ. ಈಗ ಅದರಲ್ಲಿ 1,066 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಏನಕ್ಕೆ ಇಟ್ಕೊಂಡಿದ್ದಾರೆ ಸ್ವಾಮಿ? ಜಲ್ ಜೀವನ್ ಮಿಷನ್ ಅಲ್ಲಿ 19,000 ಕೋಟಿಯಷ್ಟು ನಮ್ಗೆ ಬಂದೇ ಇಲ್ಲ. ಅದ್ರ ಬಗ್ಗೆ ಕೇಳಕ್ಕೆ ಇವ್ರಿಗೆ ಯಾರಿಗೂ ರೈಟ್ಸ್ ಇಲ್ಲ. ಅದನ್ನು ಬಿಡಿ. ಈಗ ನಾವ್ 2024ರಲ್ಲಿ ಯಾರ ಸರ್ಕಾರ? ಅವರಿಗೆ ವಾಯ್ಸ್ ಇಲ್ಲ ಅಂತ ಹೇಳಿ, ರೈಟ್ಸ್ ಅಲ್ಲ ಸರ್. ಅವ್ರಿಗೆ ವಾಯ್ಸು ಇಲ್ಲ, ರೈಟ್ಸ್ ಇಲ್ಲ, ಜನರಲ್ ನಾಲೆಜು ಇಲ್ಲ ಅವ್ರಿಗೆ. ನಾನು ಹೇಳ್ತೀನಿ ಕೇಳಿ, 2024ರಲ್ಲಿ ನಾವು 18,000 ಕೋಟಿಯಷ್ಟು ನಮ್ಗೆ ಬರ ಪರಿಹಾರ ಕೇಳಿದ್ವಿ. ಅವ್ರು ಕೊಟ್ಟಿದ್ದು ಯಾವಾಗ ಹೇಳಿ? 3,500 ಕೋಟಿ. ಅದು ಯಾವಾಗ ಕೊಟ್ಟಿದ್ದು ಅಂದ್ರೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಚೀಮಾರಿ ಹಾಕಾದ್ಮೇಲೆ ಅವ್ರಿಗೆ ನಮ್ಗೆ ಕೊಟ್ಟಿದ್ದು 3,500 ಕೋಟಿ. ನಮಗೆ ಲಾಸ್ ಆಗಿದ್ದು ಎಷ್ಟು ಹೇಳಿ? ನಾವು ಕೇಳಿದ್ದು 18,000 ಕೋಟಿ. ನಾವು ಕೇಳೋದು ಇಷ್ಟೇ. ಅವ್ರು ಹೇಳ್ತಾರಲ್ಲ ಸರ್, ಮೋದಿ ಬಂದ್ಮೇಲೆ ರೈತರು ಬೆಳೆದು ಬಿಟ್ರು, ರೈತರ ಇನ್ಕಮ್ ದ್ವಿಗುಣ ಆಯ್ತು ಅಂತ. ನಾನು ಒಂದೇ ಒಂದು ಕ್ವಶನ್ ಕೇಳಿ, ನೀವಿಲ್ಲಿದ್ದೀರಾ? ರೈತರ ಇನ್ಕಮ್ ದ್ವಿಗುಣ ಆಗಿದೆಯಾ? ನಾವು ಮಾಡಿ ಕರ್ನಾಟಕದಲ್ಲಿ ನೀವಿದ್ದೀರಪ್ಪ, ರೈತರ ಇನ್ಕಮ್ ದ್ವಿಗುಣ ಆಗಿದೆಯಾ? ನಿಮ್ದು ಹೇಳಿ ಸರ್. ಈಗ ನಾನು ಅವಾಗೇ ನಿಮ್ ಕೆಲವೊಂದು ಯೋಜನೆಗಳು ಹೇಳಿದೆ, ಅದು ಯಾರು ನಮ್ಮನೆಗೆ ಮಾಡ್ಕೊಂಡಿರೋದಲ್ಲ ಸರ್, ರೈತರಿಗೋಸ್ಕರನೇ ಮಾಡಿರೋದು. ನಾವು ರೈತರಿಗೋಸ್ಕರ ಒಂದು ಯೋಜನೆ ಮಾಡಾದ್ಮೇಲೆ ವಿಪಕ್ಷದಲ್ಲಿ ಇದ್ದಂತವ್ರು ತಲೆ ಓಡಿಸ್ಬೇಕು, ಕೇಳಬೇಕು, ನೀವ್ ಯಾಕೆ ಹೇಳಿದ್ರಿ, ಯಾಕೆ ಮಾಡಿಲ್ಲ ಅಂತ. ಅದು ಬಿಟ್ಟು ನೀವು ಟೆಂಡರ್ ಕರೆದ್ರಿ, ಈ ದುಡ್ಡು ಕೊಟ್ಟಿಲ್ಲ, ಆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳೋದಲ್ಲ. ನಾವು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ತೀವಿ, ಅನುಷ್ಠಾನನೂ ಮಾಡ್ತೀವಿ. ಮೇಕೆದಾಟು ಬಗ್ಗೆ ಯಾರ ಕೇಳ್ತಾ ಇದ್ರು, ಮೇಕೆದಾಟಿಗೂ ಸ್ಪಷ್ಟನೆ ಕೊಡ್ತೀನಿ. ಇದೇ ತಮಿಳುನಾಡು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತಕರಾರು ಅರ್ಜಿಯಾಗಿತ್ತು. ಏನಂತ? ನೀವು ಅದಕ್ಕೆ ಅನುಮತಿ ಕೊಡಬಾರ್ದು ಅಂತ. ಅಣ್ಣ ಕೇಳಿಸ್ಕೊಳ್ಳೋಣ ಒಂದು ನಿಮಿಷ, ಕೇಳಿಸ್ಕೊ. ಚುನಾವಣೆಗೆ ಮುಂಚೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನ್ ಮಾಡಿದ್ರು? ಮೇಕೆದಾಟು ಕಟ್ತೀನಿ ಅಂತ ಪಾದಯಾತ್ರೆ ಮಾಡಿದ್ರು. ದಯವಿಟ್ಟು ಸರ್, ನಾನು ಹೇಳ್ತಾ ಇದ್ದೀನಿ, ನೀವು ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ, ಜನರಿಂದ ಮುಖ್ಯಮಂತ್ರಿ ಆಗಿದ್ದೀರಾ. ಜನಕ್ಕಿಂತ ಹೆಚ್ಚಾಗಿ ಸರ್ಕಾರಕ್ಕೆ ಬರ ಬಂದಿದೆ. ಇಡೀ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪಜಿಯವರು ಕೃಷಿ ಬಜೆಟ್ ಅನ್ನು ಮಾಡಿದ್ರು. ಇವ್ರು ಏನ್ ಮಾಡಿದ್ದಾರೆ ಕೇಳಿ? ಕೃಷಿ ಬಜೆಟ್ ಅನ್ನು ಮೊದಲ ಬಾರಿಗೆ ಮಾಡಿದವರು ನಮ್ಮ ಯಡಿಯೂರಪ್ಪ ಅವರು. ಇವ್ರು ಪರಿಹಾರ ಕ್ರಮವಾಗಿ ನೋಡಿ, ಯಾದಗಿರಿ ಜಿಲ್ಲೆ ಬರ ಪ್ರದೇಶ ಮಾಡಿ ಅಂತ ಹೇಳ್ಬಿಟ್ಟು, ಯಾದಗಿರಿ ಜಿಲ್ಲೆ ಅವ್ರು ಹೇಳ್ತಾರೆ ಬರಪೀಡಿತ ಪ್ರದೇಶ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬರ ಪರಿಹಾರ ಏನೇನ್ ಮಾಡ್ಬೇಕು? ಜಾನುವಾರುಗಳಿಗೋಸ್ಕರ ನೀರು ಸಂಗ್ರಹಣೆ ಮಾಡ್ಬೇಕಾಗಿತ್ತು. ನೀವೆಲ್ಲ ಸಹಾಯ ಮಾಡ್ಬೇಕು. ಬರ ಇದೆ, ತುಂಬಾ ಶ್ರೀಮಂತರಿದ್ದೀರಾ, ನೀವೆಲ್ಲ ಸಹಾಯ ಮಾಡ್ಬೇಕು. ನೀವೆಲ್ಲ ಬಿಜೆಪಿಯವರು ತುಂಬಾ ಶ್ರೀಮಂತರಿದ್ದೀರಾ, ಬಿಜೆಪಿಯವರು 1,000 ಕೋಟಿ ಒಡೆಯರಿದ್ದೀರಾ. ನೀವೆಲ್ಲ ಚಿನ್ನದ ಬೆಳೆ ಬೆಳೆದು 1,000 ಕೋಟಿಗಿದ್ದೀರಾ. ನೀವೆಲ್ಲ ಸಹಾಯ ಮಾಡ್ಬೇಕು ಸರ್. ತಾವು ಯಾವ ಪಾರ್ಟಿ ಒಂದ್ಸರಿ ಹೇಳ್ಬಿಡಿ. ನೋಡ್ಬಿಟ್ಟು ಎಲ್ಲ ಬೇಜಾರಾಗಿ ಹೋಗಿದೆ. ನೀವು ಆಲ್ ಪಾರ್ಟಿ. ಈಗ ನಾನು ಯಾವ ಪಾರ್ಟಿಗೂ ಸಪೋರ್ಟ್ ಇಲ್ಲ, ಯಾಕಂದ್ರೆ ನಾನು ಇಷ್ಟಪಡೋದು ಸಾರ್ವಜನಿಕ ಪಾರ್ಟಿ. ರೈತ ಇಲ್ಲ ಸರ್, ನಾನು ಯಾವ ಪಾರ್ಟಿನೂ ಅಲ್ಲ, ಪ್ರಾಮಾಣಿಕ ಪಾರ್ಟಿ ಬೇಕು ಅಷ್ಟೇ ನನಗೆ. ಅಂದ್ರೆ ಇವತ್ತು ರೈತರ ಪರವಾಗಿ ಸುಮ್ಮನೆ ಮಾತಾಡ್ತಾರೆ ಅಷ್ಟೇನೆ, ಯಾರು ರೈತರಿಗೆ ಉದ್ಧಾರ ಮಾಡಲ್ಲ. ಇಲ್ಲಿ ಮಧ್ಯ ಜಾತಿ ಬರುತ್ತೆ ಅಡ್ಡ, ರೈತರಿಗೆ ಯಾವುದೇ ತರ ಅನುಕೂಲ ಯಾರು ಮಾಡಲ್ಲ. ಇವ್ರು ನಿಜವಲ್ಲೂ ಒಬ್ಬ ಅಧಿಕಾರಿನೂ ಯಾರು ಮನೆಗೆ ಹೋಗಿ ಕೇಳಲ್ಲ. ಇವ್ರಿಗೆ ಅಲ್ಲಿ ಏನಾಗುತ್ತೆ ಗೊತ್ತಾ? ಇದಕ್ಕೆಲ್ಲ ಕಾರಣ ಒಂದೊಂದು ಟೋಲ್ ಬೂತಲ್ಲೂ ಇವ್ರು ಏನು ಮಾಡ್ತಾರೆ ಅಂದರೆ, ಇವ್ರಿಗೆ ಎಷ್ಟು ಓಟ್ ಬಂದಿದೆ, ಈ ಏರಿಯಾದಲ್ಲಿ ನಮಗೆ ಎಷ್ಟು ಓಟ್ ಹಾಕಿದ್ದಾರೆ, ಅವ್ರಿಗೆ ಮಾತ್ರ ಹೆಲ್ಪ್ ಮಾಡೋಣ, ಅವ್ರಿಗೆ ಮಾತ್ರ ಸಹಾಯ ಮಾಡೋಣ. ಅನ್ಯಾಯ ಅಲ್ವಾ?
ಅದೇ ಇದೇ ಆಗ್ತಾ ಇರೋ ಪರಿಸ್ಥಿತಿ. ಆ ಓಟು ಬೂತ್ಗಳಲ್ಲಿ ಇವ್ರು ಹೋಗಿ ಕೊಡೋದು, ಅವ್ರು ನಮಗೇನು ಸಹಾಯ ಮಾಡಲ್ಲ. ಇಲ್ಲಿ ರೈತರ ಮಧ್ಯೆ ಜಾತಿ ಬರಬಾರ್ದು ಪ್ರತಿಯೊಬ್ಬನಿಗೂ. ಯಾಕಂದ್ರೆ ಒಬ್ಬ ಮೇಲ್ಜಾತಿ ಅನ್ನೋದು 1 ಎಕರೆ ಇರುತ್ತೆ, SC ST 1 ಎಕರೆ ಇರುತ್ತೆ. ಆದ್ರೆ ನಮಗ್ 1.5 ಎಕರೆ ಇದೆ, ನಮಗೆ ಗಂಗಾ ಕಲ್ಯಾಣ ಯೋಜನೆ ಸಿಗ್ತಾ ಇಲ್ಲ. ಯಾಕಂದ್ರೆ ನಾವ್ ಎಲ್ಲೋದ್ರೂ 100 ರೂಪಾಯಿ ಕೊಟ್ಟೆ ಬದುಕ್ಬೇಕು. ಹೆಂಗೆ ಬದುಕೋದ್ ನಾವು? ಮಳೆ ಇಲ್ಲ. ಅವರು ಗ್ಯಾರಂಟಿ ಕೊಡ್ತಿದೀವಿ ಅಂತ ಹೇಳ್ತಾರೆ ಸರ್. ಅವ್ರು ಅಂದ್ರಲ್ಲ ವಿದ್ಯಾವಂತರು ಅಂತ, ವಿದ್ಯಾವಂತರು ಆದವರು ಗ್ಯಾರಂಟಿ ಬೇಡ. ನಾನು ಕೇಳ್ತಾ ಇದ್ದೀನಿ, ನೀವು ಗ್ಯಾರಂಟಿ ಯಾಕೆ ಕೊಡ್ತೀರಾ? ನಿಮ್ಗೆ ಅಷ್ಟೊಂದು ಇದ್ರೆ ನಿಮ್ಗೆ ಆ ಗ್ಯಾರಂಟಿ ಕೊಡಬೇಕು ಅಂತ ಇದ್ರೆ ಶಿಕ್ಷಣ ಕೊಡಿ, ಆಸ್ಪತ್ರೆ ಕೊಡಿ. 60 ವರ್ಷ ಆದವ್ರು ಇವತ್ತು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಇವಾಗ ದುಡ್ಡಿದೆ, ನೀವು ಮಾಡಿಸ್ಕೊಂತೀರಪ್ಪ. ದುಡ್ಡು ಇಲ್ದಿದ್ದವ್ರು ಇವತ್ತು ಎಷ್ಟು ಓದಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ನೀವು ಗ್ಯಾರಂಟಿ ಕೊಡಬೇಡಿ. ನಿಮ್ಮನ್ನು ಕೇಳ್ತಾ ಇದ್ದೀನಿ, ಆಸ್ಪತ್ರೆ ಕೊಡಿ, ಶಿಕ್ಷಣ ಕೊಡಿ, ಪ್ರತಿಯೊಬ್ಬರಿಗೂ ಅದು ಸಾಕು. 60 ವರ್ಷ ಮೇಲೆ ಆದವ್ರಿಗೆ ಫ್ರೀ ಬಸ್ ಕೊಡಿ, ಅರೆ ಬೇರೆಯವರಿಗೆ ಬೇಡ. ಅರ್ಥ ಆಯ್ತಾ? ನಮ್ಮನ್ನ ಸಹಾಯ ಮಟ್ಟಕ್ಕೆ ನೀವು ಓಟ್ ಕೊಡಿ ಯಜಮಾನ್ರೆ. ನೀವು ಒಂದು ಒಳ್ಳೆ ಪೂಜೆ ಮಾಡಬೇಕು. ಎಲ್ಲ ಪೂಜೆಗಳು ನಡೀತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 1.5 ವರ್ಷದಿಂದ ಏನಾಗೋಗಿದೆ ಅಂದ್ರೆ ಅಧಿಕಾರ ಹಸ್ತಾಂತರ ಆಗಲಿಲ್ಲ. DK ಶಿವಕುಮಾರ್ ಅವರು 4 ತಿಂಗಳು ದೆಹಲಿಯಲ್ಲಿ ಹೋಗಿ ಒದ್ಲಾಡಿದ್ರು. ಇವಾಗ ಅಧಿಕಾರ ಹಸ್ತಾಂತರ ಆಯಿತು. ಯಾವ್ಯಾವ ಸಚಿವರನ್ನ ಎಲ್ಲೆಲ್ಲಿ ನೇಮಿಸಬೇಕು, ಬರ ಅಧ್ಯಯನ ಹೇಗೆ ಮಾಡಿ ಮೇ ತಿಂಗಳು ಕೊನೆ ವಾರದಲ್ಲೇ ಸರಿಯಾಗಿ ಮಳೆ ಬರಲ್ಲ ಅಂತ ಇಲಾಖೆಯವ್ರದ್ದು ವರದಿಗಳು ಕೊಟ್ಟರು. ಆ ವರದಿನ ನೋಡಿದಿರಾ ಜಾಣಕೃತವಾಗಿ ಸುಮ್ಮನೆ ಮೈಸೂರು ಡೆಲ್ಲಿ ಬೆಂಗಳೂರು ಓಡಾಡಿಕೊಂಡು ಈಗ ಸುಮ್ಮನೆ ಕಣ್ಣುವರ್ಸೋಕ್ಕಾಗಿ ಬೆಳಗಾವಿ ಕಲಬುರಗಿ ಅಲ್ಲಿ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅಷ್ಟೇ. DK ಶಿವಕುಮಾರ್ ಅವ್ರಿಗೆ ಆದಂಥ ಮನಸ್ಸಿದ್ರೆ ದಯವಿಟ್ಟು ಎಲ್ಲವನ್ನು ಬಿಟ್ಟು ಇವಾಗ ದೈವ ಭಕ್ತರಿದ್ರು ಅಷ್ಟೇ, ಇದಿದ್ರು ಅಷ್ಟೇ, ರೈತರಿಗೋಸ್ಕರ ಅವ್ರು ಗಮನ ಕೊಡಬೇಕು ಅನ್ನೋ ಮನಸ್ಸು ಅವ್ರಿಗಿದ್ರೆ ಓಡಾಡುವುದನ್ನು ಬಿಟ್ಟು ನೋಡಿ. ಇವಾಗಲೇ ಚಳಿಗಾಲದ ಅಧಿವೇಶನ ನಡೀಲಿಲ್ಲ, ಮುಂಗಾರು ಅಧಿವೇಶನ ನಡೀಲಿಲ್ಲ, ಇನ್ನು ಸಂಪುಟ ವಿಸ್ತರಣೆ ಆಗಲಿಲ್ಲ, ಚಳಿಗಾಲ ಅಧಿವೇಶನ ನಡೆಯುತ್ತೋ ಇಲ್ಲವೋ ಅದು ಗೊತ್ತಿಲ್ಲ. ಈ ಥರ ಅಧಿವೇಶನಗಳು ನಡೆಸ್ತೀರಾ, ಬರೀ ಸುಮ್ಮನೆ ಇವರು ಓಡಾಡ್ಕೊಂಡಿದ್ರೆ ಯಾವುದೇ ರೀತಿಯ ರೈತರಿಗೆ ಇವರು ಸಹಾಯ ಮಾಡೋದಿಲ್ಲ. ರೈತರು ಬೆನ್ನೆಲುಬು ಅನ್ನೋದು ಬರೀ ಕನಸಾಗುತ್ತೆ ಅಷ್ಟೇ. ಆಮೇಲೆ ಅದು ಏನೇನು ಇವಾಗ ಯೋಜನೆಗಳಿದೆ ಅಂತ ಪೇಪರಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದು ಬರೀ ಪೇಪರಲ್ಲಿ ಇರುತ್ತೆ ಅಷ್ಟೇ. ಅದು ಯಾವುದೇ ರೀತಿಯ DC ಆಗಲಿ ರೈತರಿಗಾಗಲಿ DC ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರಿಗೆ ಮೊದಲು ಇವಾಗ ಬರ ಬರುತ್ತೆ ಅಂದ್ರೆ ಮೇ ತಿಂಗಳ ಕೊನೆ ವಾರದಲ್ಲಿ ಸರ್ಕಾರ ತಯಾರಿ ಮಾಡ್ಕೊಂಡಿಲ್ಲ ಅಂತ ಇವರ ಆರೋಪ ಇರ್ತಕ್ಕಂಥ. ಎಸ್ ಸರ್. ಸಿಎಂ ಆಗಕ್ಕೆ ಬಹಳ ದೇವಸ್ಥಾನಗಳು ಸುತ್ತಬಿಟ್ರು. ಅದೇ ಬರ ಪರಿಹಾರ ಆಗೋದಕ್ಕೋಸ್ಕರ ಯಾವ ದೇವಸ್ಥಾನ ಆಗ್ಲಿ ಎಲ್ಲೂ ಹೋಗ್ಲೇ ಇಲ್ಲ. ಅಟ್ಲೀಸ್ಟ್ ಇವ್ರು CM ಆಗಬೇಕಾದ್ರೆ ದೇವಸ್ಥಾನ ಹೋಗಿದ್ರಲ್ಲ, ಇವ್ರು ಯಾಕೆ ಮಳೆ ಬೀಳ್ಸಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ? ರೈತರ ಬಗ್ಗೆ ಕಾಳಜಿನೇ ಇಲ್ಲ ಇವ್ರಿಗೆ. ಇವ್ರು ಏನಿದ್ರು ರೈತರು ಸಾಯ್ಲಿ, ಇವರು ರೈತರ ಮಕ್ಕಳೇ ಇಲ್ಲ. ಇವ್ರು ಹೇಳ್ತಾರೆ ನಾನು ಕೆಂಪೇಗೌಡನ ಮಗ, ನಾನು ಈ ಮುಖ್ಯಮಂತ್ರಿ ಆಗ್ಬೇಕು ಅಂತ ಓಡಾಡಿ ವರ್ಷಾನ್ಗಟ್ಲೆ ಓಡಾಡಿ ಸಿದ್ದರಾಮಯ್ಯನ ಕೆಳಗಿಳಿಸಿದವ್ರಿಗೂ ಅವ್ರು ಬಿಡ್ಲೇ ಇಲ್ಲ. ಕೊನೆಗೆ ಸಿದ್ದರಾಮಯ್ಯನ ಕೆಳಗಿಳಿಸಿದ್ರು, ಇವ್ರು ಮುಖ್ಯಮಂತ್ರಿ ಆದ್ರು, ಡೆಲ್ಲಿಗೆ ಯಾರ್ಯಾರು ಮಿನಿಸ್ಟರ್ ಮಾಡ್ಕೋಬೇಕು ಅನ್ನೋ ಓಡಾಟನೇ ಆಯ್ತು. ರೈತರ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ. ರೈತರ ಬಗ್ಗೆ ಅವ್ರು ಏನು ಮಾಡೋದಿಲ್ಲ, ರೈತರನ್ನ ಹಾಳು ಮಾಡ್ತಾರೆ. ರೈತರ ಬಗ್ಗೆ ಕಿಂಚಿತ್ತು ಚಿಂತೆನೂ ಇಲ್ಲ ಅವರಿಗೆ. ಯಾವ್ದು ಚಿಂತೆ? ಬರೀ ಅವ್ರ ರಾಜ ಇದ್ ಮಾಡ್ಕೊಳ್ಳೋದು. ಸರ್ ಇವಾಗ ನಾವು ಬರದ ಬಗ್ಗೆ ಮಾತಾಡ್ತಾ ಇದೀವಿ, ಅದೇ ಸರ್ಕಾರ ಗರ ಬಡ್ದೈತೆ. ನಾವು ಅವರು ಬರದ ಬಗ್ಗೆ ಮಾತಾಡ್ತಾರೆ ಅಂತ ಮಾತಾಡದೆ ಹಾಸ್ಯಾಸ್ಪದ ಆಗೈತೆ ಸರ್. ಅವ್ರು ಫ್ರೀ ಇಲ್ಲ ಸರ್, ಮಿನಿಸ್ಟ್ರು ಬೇಕು, ಪೋರ್ಟ್ಫೋಲಿಯೋಗಳಿಂದ ಬಿದ್ದವ್ರೆ, ಜನರ ಕಷ್ಟ ಯಾರು ತಿಳ್ಕೊಳ್ಳೋಳಿದ್ದಾರೆ? ಎಲ್ಲ ಬೆಂಗಳೂರಲ್ಲಿದ್ದಾರೆ. ಉತ್ತರ ಕನ್ನಡದಲ್ಲಿ ಯಾರಿದ್ದಾರೆ ಹೇಳಿದ್ರು ನೋಡೋಣ MLAಗಳು. ನಿಮ್ಮ BJP MLAಗಳು ಏನ್ ಮಾಡ್ತಾವ್ರಿ? ಅವ್ರೇನ್ ಮಾಡ್ತಾವ್ರೆ? ಸರ್ಕಾರ ನಡೆಸ್ತಾರದು ಯಾರು? ಯಾರು ಸರ್? ನಿಮ್ಮ MP ಗಳು ಏನ್ ಮಾಡ್ತಾರೆ? 7 ಜನ. ನಿಮ್ಮ MP ಗಳು ಏನ್ ಮಾಡ್ತಾರೆ? 7 ಜನ ವೀರಾದಿ ವೀರರು MP ಗಳು. 9 ಜನ ವೀರಾದಿ ವೀರ ಶೂರಾದಿ ಶೂರರು ಏನ್ ಮಾಡ್ತಾವ್ರೆ?